ನಮಸ್ತೆ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್ ಪರಮ ಗುರುಗಳ ಉಪದೇಶ, ಪರಮ ಗುರುಗಳಾದ ರಮಣ ಮಹರ್ಷಿಗಳ ಉಪದೇಶ, ನಿಜವಾಗಿ ಯಾರಾದರೂ ನಮಗೆ ಅನುಗ್ರಹವನ್ನು ಕೊಡ್ತಿದ್ದಾರೆ ಅಂತ ಅಂದರೆ ಅದು ನಮ್ಮ ಆತ್ಮ ಮಾತ್ರ ಸಾಧ್ಯ ಅಂತ ರಮಣ ಮಹರ್ಷಿಗಳು ತಿಳಿಸಿದ್ದಾರೆ. ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಅನುಗ್ರಹವನ್ನು ನೀಡೋದು ಯಾರು ಅದು ಅಂತ ಅಂದರೆ ನಮ್ಮ ಆತ್ಮ ಮಾತ್ರ. ಆ ಶಾಶ್ವತವಾದ ಅನುಗ್ರಹವನ್ನು ನಮ್ಮ ಆತ್ಮ ನೀಡುತ್ತಿದೆ ಅಂತ ನಾವು ತಿಳಿಯದೆ ಅಂದರೆ ಗುರುತಿಸದೆ ಹೋಗುತ್ತಿದ್ದೇವೆ ಅಂತ ಅಂದರೆ ಅದು ನಮ್ಮ ಅಹಂಕಾರದಿಂದ. ಯಾವ ಕ್ಷಣಾರ್ಥದಲ್ಲಿ ನಾವು ಶಾಶ್ವತವಾಗಿ ಸಂಪೂರ್ಣವಾಗಿ ಆ ಆತ್ಮಕ್ಕೆ ಶರಣಾಗತಿ ಆಗುತ್ತೇವೋ ಆವಾಗ ನಮಗೆ ದೇವರ ಮತ್ತು ಗುರುಗಳ ಅನುಗ್ರಹ ಸಿಗೋದು. ಅಂದರೆ ದೇವರ ಮತ್ತು ಗುರುಗಳ ಉಪದೇಶವನ್ನು ನಾವು ತಿಳ್ಕೊಬೋದು. ಹಾಗಾಗಿ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಬೇಕು. ಮಾಸ್ಟರ್, ಇವಾಗ ನಾವು ಯಾವುದಾದ್ರೂ ಒಂದು ಮದುವೆಗೆ ಹೋಗಿರ್ತೀವಿ. ಹೋಗ್ಬೇಕಾದ್ರೆ ನಮ್ಮ ಮಕ್ಕಳಾದರೂ ಸರಿ, ಇಲ್ಲ ಪಕ್ಕದ ಮನೆ ಮಕ್ಕಳನ್ನಾದರೂ ಸರಿ, ನಾವು ಯಾರನ್ನಾದರೂ ಕರ್ಕೊಂಡು ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಹೋದಾಗ ನಾವು ಮದುವೆಗೆ ಹೋದಾಗ ನಮ್ಮ ಜೊತೆನೇ ಮಕ್ಕಳು ನಮ್ಮ ಜೊತೆನೇ ಇದ್ಕೊಂಡು ಅವರು ಮದುವೆ ಮುಗಿಸ್ಕೊಂಡು ಬಂದರೆ ಓಕೆ. ಅದನ್ನು ಬಿಟ್ಟು ಅವರು ನಮ್ಮ ಜೊತೆ ಇಲ್ಲದೆ, ಆ ಮಕ್ಕಳು ಜನಗಳು ಇರೋ ಜಾಗದಲ್ಲಿ ಅವ್ರು ಇಲ್ದೇನೆ ವಧುವರರ ಅವ್ರ ಹತ್ರ ಅವರು ಕುತ್ಕೊಂಡು, ಇಲ್ಲ ಆ ಮಂಟಪ ಹತ್ರ ಎಲ್ಲರ ಹತ್ರನೂ ಜಗಳ ಮಾಡಿಕೊಂಡು, ಅಲ್ಲಿ ಗಲಾಟೆ ಮಾಡಿಕೊಂಡು, ಮತ್ತು ಅಡುಗೆ ಮನೇಲಿ ಹೋಗಿ ಅಲ್ಲೆಲ್ಲ ಗಲಾಟೆ ಮಾಡ್ಕೊಂಡಿದ್ರೆ ನಮಗೆ ಯಾವ ರೀತಿ ಅನಿಸುತ್ತೆ? ಸರಿಯಾಗಿ ಕೋಪ ಬರುತ್ತೆ ಅಲ್ವಾ? ಇಟ್ಕೊಂಡು ಹೊಡಿಬೇಕು ಅಂತ ಅನಿಸುತ್ತೆ ಅಲ್ವಾ? ನಾನು ಯಾಕಾದರೂ ಇವನ್ನ ಕರ್ಕೊಂಡು ಬಂದನಪ್ಪ, ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟ ಅಂತ ನಾವು ಎಷ್ಟು ಬೈಕೊತೀವಿ, ಎಷ್ಟು ಕೋಪ ಮಾಡ್ಕೊತೀವಿ ಅಲ್ವಾ? ಅದೇ ರೀತಿಯೇ ಅಷ್ಟೇ. ನಾವು ಈ ಭೂಮಿ ಮೇಲೆ ಏಂತಕ್ಕೆ ಬಂದಿದ್ದೀವಿ, ಯಾವ ಉದ್ದೇಶಕ್ಕೆ ಬಂದಿದ್ದೇವೆ, ಏನನ್ನು ಪಡೆಯೋದಕ್ಕೆ ಬಂದಿದ್ದೀವಿ, ಏನು ಸಾಧನೆ ಮಾಡೋದಕ್ಕೆ ಬಂದಿದ್ದೀವಿ, ಯಾವ ಥರ ಜೀವನ ಮಾಡೋದಕ್ಕೆ ಬಂದಿದ್ದೀವಿ, ಏನು ಅನುಭವ ಪಡ್ಕೊಳ್ಳೋದಕ್ಕೆ ಕಲಿಯೋದಕ್ಕೆ ಬಂದಿದ್ದೀವಿ, ಅದನ್ನು ಮರೆತು ನಾವು ಮನಸ್ಸನ್ನ ಮಾತನ್ನ ಕೇಳಿ ಹೇಗೇಗೋ ನಾವು ನಡ್ಕೊಂಡ್ರೆ ಆ ಸೃಷ್ಟಿಕರ್ತ, ಆ ಭಗವಂತನಿಗೆ, ನಮ್ಮ ಸೃಷ್ಟಿ ಮಾಡಿರೋ ಭಗವಂತನಿಗೆ ಎಷ್ಟು ಕೋಪ ಬರಬೇಡ, ಹೌದಲ್ವಾ? ಹಾಗಾಗಿ ನಾವು ಆ ಭಗವಂತ ನೀಡಿದಂತಹ ಉಪದೇಶ, ಆ ಗುರು ನೀಡಿದಂತಹ ಉಪದೇಶ, ಅವರ ದಾರಿಯಲ್ಲಿ ನಾವು ದೇವರು ಮೆಚ್ಚುವಂತ ನಾವು ಕೆಲಸ ಮಾಡಬೇಕು, ಕಾರ್ಯಗಳನ್ನ ಮಾಡಬೇಕು. ಆ ಥರ ನಾವು ಇರಬೇಕು ಅಂತ ಅಂದರೆ ನಾವು ಸಂಪೂರ್ಣವಾಗಿ ಶಾಶ್ವತವಾಗಿ ಆತ್ಮಕ್ಕೆ ನಾವು ಶರಣಾಗತಿ ಆಗಬೇಕು. ಧ್ಯಾನದ ಮೂಲಕ ಯಾವಾಗ ನಾವು ನಮ್ಮ ಆತ್ಮಕ್ಕೆ ಶರಣಾಗತಿ ಆಗ್ತೀವೋ ಆವಾಗ ನಾವು ನಮ್ಮ ಗುರುಗಳ ಉಪದೇಶ ಮತ್ತು ದೇವರ ಉಪದೇಶ ನಮಗೆ ತಿಳಿಯೋದಕ್ಕೆ ಸಾಧ್ಯ. ನಮಸ್ತೆ ಮಾಸ್ಟರ್ಸ್, ಥ್ಯಾಂಕ್ ಯು.